ಅಂಬಿಕಾ, ನೀನು ಆಸೆ ಪಟ್ಟಿದ್ದನ್ನೆಲ್ಲ ಪ್ರತಿಯೊಂದನ್ನು ಮಾಡ್ತಾ ಇದ್ದೀನಿ. ನಿನ್ನ ಕಂಡ ಕನಸುಗಳನ್ನೆಲ್ಲ ನಾನೇ ಸಾಕಾರ ಮಾಡ್ತೀನಿ. ನೀನೊಬ್ಳು ನನ್ನ ಜೊತೆಗಿದ್ರೆ ಸಾಕು. ನಾನು ಯಾವತ್ತೂ ನಿಮ್ಮ ಜೊತೆನೇ ಇರ್ತೀನಿ ಶರತ್. ಪ್ರತಿದಿನ ಪ್ರತಿ ಕ್ಷಣ ನಾನು ಅಂಬಿಕಾನ ನೆನೆಸ್ಕೋತಾನೆ ಇರ್ತೀನಿ. ನನ್ನ ಸುತ್ತಮುತ್ತ ಇರೋ ಪ್ರತಿ ಒಂದರಲ್ಲೂ ಅಂಬಿಕಾ ನೆನಪಿದೆ. ನನ್ನ ಉಸಿರಲ್ಲೇ ಅಂಬಿಕಾ ಬೆರ್ತು ಹೋಗಿದ್ದಾಳೆ. ನನಗೆ ಅಂಬಿಕಾನ ಉಳಿಸ್ಕೊಳ್ಳೋ ಅವಕಾಶ ಮತ್ತೇನಾದ್ರೂ ಸಿಕ್ಕಿದ್ರೆ ನಾನು 1000 ಸತಿ ಸಾಯೋದಕ್ಕೂ ರೆಡಿಯಾಗಿರ್ತೀನಿ. ಮನುಷ್ಯ ಒಂಥರ ವಿಚಿತ್ರ ಅಲ್ವಾ? ಆದ್ರೆ ಅವ್ರ ಹೆಂಡತಿ ಮೇಲೆ ಅದೆಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಅವ್ರ ಧ್ವನಿಲೇ ಗೊತ್ತಾಗ್ತಾ ಇದೆ. ಒಂಚೂರು ತೋರ್ಗಣಿಕೆ ಇಲ್ಲ, ಶುದ್ಧವಾದ ಪ್ರೀತಿ ಕಾಣಿಸ್ತಿದೆ. ಅವ್ರ ಹೆಂಡತಿ ಅವ್ರನ್ನ ಬಿಟ್ಟು ಹೋಗ್ಬಾರ್ದಿತ್ತು. ಅವ್ರಿದ್ದಿದ್ರೆ ಇವ್ರ ಸಂಸಾರ ಅದ್ ಎಷ್ಟು ಚೆನ್ನಾಗಿರ್ತಿತ್ತೋ ಏನೋ. ಅದ್ ಯಾರ್ ಕಣ್ ಬಿತ್ತೋ ಏನೋ. No! No! I can't hear her name. ಊಟಕ್ಕೆ ರೆಡಿ ಇದೆ ಅಂತೆ, ಊಟ ಮಾಡ್ಕೊಂಡ್ ಬರೋಣ, ಆಮೇಲೆ ಇದನ್ನೆಲ್ಲ ರೆಡಿ ಮಾಡೋಣ. ಮಾಯಾ, ಯಾಕಲ್ಲಿಂದ ಬಂದ್ಬಿಟ್ಟೆ? ಏನಾಯ್ತು? ಐ ಓಕೆ? No, I'm not okay. ಅಲ್ಲ, ಶರತ್ಗೆ ಏನಾಗಿದೆ? ಆ ಅಂಬಿಕಾ ಹೆಸರು ತೆಗಿದೆ ಅವ್ನಿಗೊಂದಿನ ಇರಕ್ಕಾಗಲ್ವಾ? ಯಾವಾಗ ನೋಡಿದ್ರು ಅಂಬಿಕಾ ಅಂಬಿಕಾ ಅಂಬಿಕಾ. ಗಂತೂ ಆ ಫಂಕ್ಷನ್ ಇಂದ ಓಡ್ ಹೋಗೋಣ ಅಂತ ಅನ್ಸ್ಬಿಟ್ಟಿತ್ತು.